ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತೇದಾರರು ಮತ್ತು ಕ್ರಷರ್ ಮಾಲೀಕರ ನಡುವೆ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯಿಂದ ಪ್ರೇರಣಾ ಸಂಸ್ಥೆಯಿಂದ ಮಟೀರಿಯಲ್ ತಗೋಬೇಕಂತೇಳಿ ಒಂದು ತಿಂಗಳಿಂದ ವಾಗ್ವಾದ ನಡೆದಾಗ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಮಧ್ಯಸ್ಥಿಕೆ ವಹಿಸಿ ಅದನ್ನು ಸರಿಪಡಿಸಿ ಮೊದಲು ಯಾವ ಥರ ಡೈರೆಕ್ಟಾಗಿ ಸಪ್ಲೈ ಮಾಡ್ತಿದ್ರು ಮಟೀರಿಯಲ್ ಆ ಥರ ಕಾಂಟ್ರಾಕ್ಟ್ರಿಗೆ ಕೊಡ್ರಿ, ಕಾನೂನಾತ್ಮಕವಾಗುತ್ತಾ, ಅದು ಕಾನೂನು ವಿರೋಧ ಆಗುತ್ತೆ ಹಂಗೆ ಮಾಡಿದ್ರ ಅಂತೇಳಿ ಎಲ್ಲರಿಗೂ ಹೇಳಿದರು. ಅದಕ್ಕೆ ಕ್ರಷರ್ ಮಾಲೀಕರು ಒಪ್ಕೊಂಡಿದ್ರು ಮತ್ತು ಗುತ್ತೇದಾರರು ಒಪ್ಕೊಂಡಿದ್ರು. ಆದರೆ ನಡುವೆ ಹಬ್ಬ ಬಂದ್ರಿಂದ ಕೆಲಸ ಸ್ಟಾಪ್ ಮಾಡಿದ್ವಿ ನಾವು. ಈ ಕೆಲಸ ಚಾಲು ಮಾಡಿದ ತಕ್ಷಣ ಕ್ರಷರ್ ಮಾಲೀಕರು ಏನು ಹೇಳ್ತಾರೆ, ನಾವು ಡೈರೆಕ್ಟ್ ಕೊಡೋಂಗಿಲ್ಲ, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿದೆ, ಪ್ರೇರಣೆಯನ್ನು ತೊಗೋಬೇಕಂತ. ಪ್ರೇರಣೆ ತೊಗೊಳಕ್ಕೆ ನಮಗೆ ಸಮಸ್ಯೆ ಆಗ್ತಾಯಿದೆ, ಕಾನೂನು ವಿರುದ್ಧವಾಗಿದೆ ಪ್ರೇರಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಮತ್ತೆ ಉದ್ಭವ ಮಾಡ್ತಾ ಇದ್ದಾರೆ. ಮತ್ತು ಕ್ರಷರ್ ಮಾಲೀಕರು ಏನು ಹೇಳ್ತಾರೆ, ಉದ್ರಿ ಎಷ್ಟಿದೆ ಹೇಳು ಅಂತ ಹೇಳಿ ನಾವು ಕೊಡೋಕೆ ರೆಡಿ ಇದ್ದೀವಿ, ಅದಕ್ಕೆ ತಯಾರಿಲ್ಲ ಅವರು. ಸುಮ್ಮನೆ ಒಂದು ನೆವ ಮಾಡಿ ಈ ಒನ್ ಮ್ಯಾನ್ ಶೋ ಸಿಸ್ಟಮಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಎಲ್ಲ ಗುತ್ತೇದಾರ ಸಂಘ, ನಮ್ಮ ಜಿಲ್ಲಾ ಗುತ್ತೇದಾರ ಸಂಘದವರು 12ನೇ ತಾರೀಕು ನಾವು DC ಆಫೀಸ್ ಮುಂದ್ಗಡೆ ಬೆಳಗ್ಗೆ 10ರಿಂದ ಸಾಯಂಕಾಲ 4:15ವರೆಗೂ ಒಂದು ಇದನ್ನ ಇಟ್ಕೊಂಡಿದ್ದೀವಿ ಹೋರಾಟ. ಆ ಹೋರಾಟ ಮುಗಿದ ತಕ್ಷಣ 13ನೇ ತಾರೀಕಿಂದ ಈ ಸಮಸ್ಯೆ ಜೊತೆಗೆ ಪ್ಯಾಕೇಜ್ ಪದ್ಧತಿ, ಲ್ಯಾಂಡ್ ಆರ್ಮಿ ಲೂಟಿ ಮಾಡುವಂಥ ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡುವ ಪದ್ಧತಿ ಮತ್ತು ಲೋಕಲ್ ಕಾಂಟ್ರಾಕ್ಟರ್ ಬಿಟ್ಟು ಎಲ್ಲಿಂದ ಬಂದರೆ ಕೆಲಸ ಕೊಡೋದನ್ನು ವಿರೋಧಿಸ್ತಾ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಸರಿ ನಾವು ಅದು ನಮ್ಮ ಕಾರ್ಯಗಳು ಮುಗಿಯುವವರೆಗೆ ಯಾವುದೇ ಹೋರಾಟವನ್ನು ನಿಲ್ಲಿಸಬಾರ್ದು ಅಂತ ಡಿಸೈಡ್ ತೊಗೊಂಡಿದ್ದೀವಿ. ಪ್ರೇರಣಾಯಿಂದ ಡೈರೆಕ್ಟ್ ನಮಗೆ ಮೊದಲು ಪ್ರೇರಣಾಯಿಂದ ಡೈರೆಕ್ಟ್ ಮಾತುಕತೆ ಬಂದಿದ್ದರು. ಆದರೆ ಈ ಪ್ರೇರಣಾಯಿಂದ ನಮ್ಮ ಹತ್ರ ಡೈರೆಕ್ಟ್ ಮಾತುಕತೆ ಬರ್ತಾ ಇಲ್ಲ. ನಮಗೆ ಬರ್ತಾ ಇರೋದಾದ್ರು ಕ್ರಷರ್ ಓನರ್ಸು ಪ್ರೇರಣೆಯಿಂದ ತಗೊಂತ ಹೇಳ್ತಾರೆ. ಕ್ರಷರ್ ಓನರ್ಸು ಪ್ರೇರಣೆಯಿಂದ ತಗೊಂಡು ಮಾಡ್ರಿ ಅಂತಿದ್ದಾರೆ. ಪ್ರೇರಣಾ ಯಾರ್ದು ಅಂದ್ರೆ ಅದೊಂದು ಸಂಸ್ಥೆ, ಒಬ್ಬ ರಾಜಶೇಖರ ಹಿಟ್ನಾಳ್ ಅಂತ ಹೇಳಿದಾರೆ, ಅವರು ಊಟ ಹಾಕಿದ್ದಾರೆ. ಸರಿ, ನಿಮ್ಮ ಸಮಸ್ಯೆನ MLA ಅವರ ನೇತೃತ್ವದಲ್ಲಿ ಸಭೆ ಮಾಡಿ ನೀವು ಒಂದು ಲೆಟರ್ ಕೊಟ್ರಿ ಅವರಿಗೆ. ಆ ಲೆಟರ್ ಕೊಟ್ಟು ಅವ್ರು ಅಲ್ಲಿ ಏನು ಹೇಳಿದ್ರೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೇನಿದು ಹೊಸ ನಾಟಕ ಅಂತ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಶಾಸಕರು ಹೇಳಿದ್ರು, ನಾವು ಶಾಸಕರು ಹೇಳಿದಾರೆ ನಾವು ಕೇಳಬೇಕೇನೋ ಅನ್ನೋವಂಥ ಸ್ಥಿತಿಯಲ್ಲಿ ಕ್ರಷರ್ ಮಾಲೀಕರಿದ್ದಾರೆ. ಅಂದ್ರೆ ಶಾಸಕರಿಗೆ ಬೆಲೆ ಐತೋ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ರಾಜಶೇಖರ ಹಿಟ್ನಾಳ್ ಅವ್ರ ಮಾತು ಕೇಳ್ತಾರ ಅಥವಾ ಶಾಸಕರು ಮಾತು ಕೇಳ್ತಾ ಇದಾರೆ ಸರ್ ಕ್ರಷರ್ ಮಾಲೀಕ? ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಹೇಳಿದ್ರಲ್ಲ, ಈಗ ಜನರಿಗೆ ಗೊತ್ತಾಗುತ್ತಲ್ಲ. ನಾವು ಹೇಳ್ತಾ ಇದೀವಿ, ಕ್ರಷರ್ ಮಾಲೀಕರು ಪ್ರೇರಣೆಯಿಂದನೇ ತಗೋಬೇಕು ಅಂತಿದ್ದಾರೆ. ಇವು ರಾಘವೇಂದ್ರ ಹಿಟ್ನಾಳ್ ಅವ್ರು ಏನು ಹೇಳಿದ್ರು, ಅದು ಆಗಲ್ಲ, ಕಾನೂನು ಸಮಸ್ಯೆ ಆಗುತ್ತೆ, ಡೈರೆಕ್ಟ್ ಕೊಡ್ರಿ ಅಂತ ಹೇಳಿದ್ದಾರೆ. ಈಗ ಅವ್ರು ಡೈರೆಕ್ಟ್ ಕೊಡೋದು ಪ್ರೇರಣೆ ತಗೊಂತ ಇದ್ದಾರೆ ಅಂದ್ರೆ ಯಾರು ಮಾತು ಕೇಳ್ತಾರೆ ಅಂತ ಹೆಂಗೆ ಹೇಳ್ಬೇಕು? ಅಂದ್ರೆ ಸಂಸದರು ಕ್ರಷರ್ ಮಾಲೀಕ ಮೇಲೆ ಪ್ರೆಷರ್ ಹಾಕ್ಯಾರ. ಅದನ್ನ ನಾವು ಅವ್ರು ನಮ್ಗೆ ಸ್ವಚ್ಛಾಗಿ ಹೇಳ್ತಾ ಇಲ್ಲ. ಹಂಗೆ ಹೇಳಿದ್ರೆ ನಾವು ಅದನ್ನು ವಿರೋಧಿಸ್ತೀವಿ. ಸರ್, ಈ ಟೋಟಲ್ ಎಲ್ಲರೂ ಕ್ರಷರ್ ಯೂನಿಟ್ ಮಾಲೀಕರು ಎಲ್ಲರೂ ಇದಕ್ಕೆ ಪ್ರೇರಣೆಯಿಂದನೇ ತಗೊಳಕತ್ತಾರೆ. ಇವತ್ತು ನಾವು ಮೊನ್ನೆವರೆಗೂ ಹಂಗ ಇತ್ತು.
ನಮ್ಮ ಗುತ್ತೇದಾರಿಗೆ ನಮ್ಮ ಕುಕ್ಮೂರಿನಲ್ಲಿರ್ತಕ್ಕಂಥ ಗೌರಾ ಕ್ರಷರ್ ಅವರು ಇಲ್ಲ ನಾವು ಕೊಡ್ತೀವಿ, ನಮ್ಗೆ ಯಾವ ಸಮಸ್ಯೆ ಇಲ್ಲ, ನೀವು ತೊಗೊಂಡೋಗ್ರಿ ಅಂತ ಹೇಳಿದ್ದಾರೆ. ನನ್ನಿದೆ ಡೈರೆಕ್ಟ್ ಮಾತಾಡೋದು ನಮ್ಮ ಗುತ್ತೇದಾರಿಗೆ ಕೊಡ್ತಾನೇ ಇದ್ದಾರೆ. ಇವತ್ತು ಕುಷ್ಟಗಿಯಲ್ಲಿರ್ತಕ್ಕಂಥ ಬಯ್ಯಪ್ಪನ ಬ್ರದರ್ ಅವ್ರದ್ದೊಂದು ಕೆಲಸ ಇದೆ, ಅವರು ತೊಗೊಂಡೋಗ್ರಿ, ನಮ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇವೆರಡು ಕ್ರಷರು ಕ್ಲಿಯರ್ಸ್ ಹೇಳಿದ್ರೆ ಉಳಿಕಿದವರೆಲ್ಲ ಆಟ ಆಡ್ತಾ ಇದ್ದಾರೆ. ಅದಕ್ಕೆ ಒಂದ್ಸರಿ ಗುತ್ತೇದಾರ ಅಂತ ಏನಾದ್ರು ತೋರ್ಸೋಣ ಬಿಡೋಣ, ಇವಾಗ ಏನಾಗಲ್ಲ. 12ನೇ ತಾರೀಕು ಯಾರ ವಿರುದ್ಧ ಹೋರಾಟ ಇರುತ್ತೆ ನಮ್ದು ಕ್ರಷರ್ ಮಾಲೀಕರು ಪ್ರೇರಣೆಯಿಂದ ತಗೋಣ ಅನ್ನೋ ಒಂದು ಪದ್ಧತಿಗೆ ವಿರುದ್ಧ. ಯಾರು ಪರ್ಟಿಕ್ಯುಲರ್ ಯಾರು? ನಾವು ಕ್ರಷರ್ ಮಾಲೀಕರ ವಿರುದ್ಧ ಅಂತಾನೆ ಹೋರಾಟ ಮಾಡ್ತೀವಿ. ಕ್ರಷರ್ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಪ್ರೇರಣಾ ನಮ್ಗೆ ಸಂಬಂಧ ಇಲ್ಲ, ಪ್ರೇರಣಾಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ. ಕ್ರಷರ್ ನಮ್ಮವರು ಆಸ್ ಪರ್ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕ್ರಷರ್ ಇದೆ ಅಂದ್ರೆ 40% ಗೌರ್ಮೆಂಟ್ ವರ್ಕ್ ಮಾಡ್ತಕ್ಕಂಥ ವರ್ಕರಿಗೆ ಮೆಟೀರಿಯಲ್ ಕೊಡಬೇಕು. ಇದು ರೂಲ್ ಇದೆ. ಇದಕ್ಕೆ ಡಿ ಸಿ ಅವ್ರಿಗೆ ನಾವು ಹೇಳಿದೀವಿ. ಡಿ ಸಿ ಅವರು ಮೌನವಾಗಿದ್ದಾರೆ. ಯಾಕೆ ಮೌನವಾಗಿದಾರ ಗೊತ್ತಿಲ್ಲ. ಅದಕ್ಕೆ ನಾವು 12ನೇ ತಾರೀಕು ಡಿ ಸಿ ಅವ್ರನ್ನ ಕೇಳ್ತೀವಿ. ಭಾಜಪ ರೈಟಿಂಗ್ನೇ ಕೊಟ್ಟಿವಿ, ಇನ್ನೂವರೆಗೆ ಉತ್ತರ ಕೊಟ್ಟಿಲ್ಲ ಡಿ ಸಿ ಅವರು. ಕಾನೂನು ಇದೆ, ಅವರೇ ಅದಕ್ಕೆ ಅಧ್ಯಕ್ಷರು ಕ್ರಷರ್ ಇದಕ್ಕೆ. ಅವರು ಯಾಕೆ ಕೊಡ್ತಾ ಇಲ್ಲ? ಒಂದ್ ರೀತಿ ಹಿಟ್ಲರ್ ಆಡಳಿತ ಅಂತ ನಾವು ಅದನ್ನ ಹೆಂಗೆ ಹೇಳಕ್ಕಾಗತ್ತೆ? ಪಬ್ಲಿಕ್ ಹೇಳ್ಬೇಕು ಅದನ್ನ. ನಾವು ಅದನ್ನ ಈ ಸಲ ಪಬ್ಲಿಕ್ ಸಮಸ್ಯೆ ಅಲ್ಲ, ಗುತ್ತಿಗೆದಾರಿಗೆ ಸಮಸ್ಯೆ. ಇಲ್ಲ ತಪ್ಪು ತಿಳ್ಕೊಂಡಿದ್ರಿ. ಪಬ್ಲಿಕ್ ಸಮಸ್ಯೆ ಇದೆ. ಪಬ್ಲಿಕ್ ಹೆಂಗ್ ಸಮಸ್ಯೆ ಆಗುತ್ತೆ? ಪಬ್ಲಿಕ್ ಸಮಸ್ಯೆ ಆಗುತ್ತೆ, ಪಬ್ಲಿಕ್ಗೆಲ್ಲ. ನಾ ಹೇಳ್ತೀನಿ ಪಬ್ಲಿಕ್ ಹೆಂಗ್ ಸಮಸ್ಯೆ ಆಗುತ್ತೆ. ಪಬ್ಲಿಕ್ನವರು ಕಂಕರ್ 1 ಟ್ರಿಪ್ 2 ಟ್ರಿಪ್ ಕಂಕರ್ ತರಬೇಕಾದ್ರೆ ಡೈರೆಕ್ಟ್ ಕೊಡ್ತಾ ಇದ್ರು ಮೊದ್ಲ, ಈಗ ಕೊಡ್ತಾ ಇಲ್ಲ. ಅದು ಸರಿ, ಅವರು 1 ಟ್ರಿಪ್ ಪ್ರೇರಣಾ ಸಂಸ್ಥೆಯಿಂದ ತಗೊಂತಾರೆ, ಅವ್ರಿಗೆ ಏನು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಇದು ನಮ್ಮ ಸಮಸ್ಯೆ 100% ನಮ್ಮ ಸಮಸ್ಯೆ. ಆದ್ರೆ ಅಲ್ಲಿಂದ ತಗೊಳೋದ್ರಿಂದ ಅವ್ರಿಗೆ ರೇಟ್ ಜಾಸ್ತಿ ಆಗುತ್ತೆ. ಅವರು ಒಂದು ಕ್ರಷರ್ಗೆ ಹೋಗಿ ಒಬ್ಬ ಮನುಷ್ಯ ಹೋದ್ರಂದ್ರೆ ಮತ್ತೆ ಅಲ್ಲಿಂದ ಹೋಗಿ ದುಡ್ಡು ಅಡ್ವಾನ್ಸ್ ಕಟ್ಟಬೇಕು. ಮೊದಲು ಹೊಂದಾಣಿಕೆ ಇರ್ತಿತ್ತು ಕ್ರಷರ್ನ ಹತ್ರ ಪಬ್ಲಿಕ್ ಹತ್ರ. ಯಾವನಪ್ಪ ಒಬ್ಬ ಬಡವ ಕ್ರಷರ್ಗೆ ಹೋಗಿ ಇಲ್ಲ 300 ರೂಪಾಯಿ ಇತ್ತು ನನ್ನ ಹತ್ರ ತೊಗೊಂಡ್ರೆ ಕೊಟ್ಟು ಬಿಡ್ತಿದ್ದ ಕ್ರಷರ್ ಓನರ್. ಈಗ ಏನಿಲ್ಲ, ಕರೆಕ್ಟ್ ಅಷ್ಟು ದುಡ್ಡು ಕಟ್ಟೆ ತಗೋಬೇಕು. ಸರ್, ಈಗ ನಿಮ್ಮ ಪ್ರಕಾರ ಏನಂದ್ರೆ ಈ ರಾಯಲ್ಟಿ ಕಟ್ಟೋದನ್ನ ಬಿಡಬೇಕು ಅನ್ನೋ ಒಂದು ವಾದ ಐತೆ ಅನ್ಸರ್? ಇಲ್ಲ ರಾಯಲ್ಟಿ ಕಟ್ಟಲಾರ್ದಂತ ನಡೆಯಂಗೇ ಇಲ್ಲ. ಅಲ್ಲಲ್ಲ, ಕರೆಕ್ಟ್ ಸರ್. ಈಗ ನೀವು ಕೇಳಿದ ಕ್ವಶನ್ ನಾವು ಪ್ರೇರಣಾ ಸಂಸ್ಥೆ ಮುಖ್ಯಸ್ಥರು ಕೇಳಿದ್ವಿ. ಅವ್ರು ಹೇಳ್ತಾರೆ ನೀವು ಜಾಸ್ತಿ ಆಗೋ ಕಾರಣ ಅಂದ್ರೆ ರಾಯಲ್ಟಿ ಕಟ್ತಾ ಇದಾರೆ, ಅದಕ್ಕೆ ಜಾಸ್ತಿ ಆಗತ್ತೆ. ಕಟ್ತಿದ್ವಿ ನಾವು. ರಾಜಧನವನ್ನು ಕಟ್ಟದೆ ಕಡಿಮೆ ರೇಟಿಗೆ ಹೋಯ್ತಾ ಇದ್ರು. ಈಗ ಇಲ್ಲ ತಪ್ಪು ಅವರು 1 ನಿಮಿಷ ರಾಜಧನ ಕಟ್ಟಲಾರ್ದ ಅವ್ರು ಮೆಟೀರಿಯಲ್ ಕೊಟ್ಟಿವಿ ಅಂತ ಪ್ರೂವ್ ಮಾಡ್ಬಿಡ್ರಿ. ಅವ್ರ ಪ್ರೆಷರ್ ಹೆಂಗ್ ನಡೆಸ್ತಾರ ನೋಡೋಣ. ಒಂದು ಕಂಕರ್ 1 ಟನ್ ಕ್ರಷರಿಂದ ಹೊರಗೆ ಹೋಗ್ಬೇಕಾದ್ರೆ ರಾಜಧನ ಕಟ್ಟೆ ಹೊರಗೆ ಹೋಗ್ಬೇಕು. GPS ಇರ್ಬೇಕು ಗಾಡಿಗೆ. ಆ ಗಾಡಿ ಎಲ್ಲಿಂದ ಎಲ್ಲಿ ಅಂತ ಬರ್ಸಿರ್ತಾರ, ಅದು GPS ನಲ್ಲಿ ಮೂವ್ ಆಗಬೇಕು. ಇದು ಕಾನೂನು. ಮತ್ತೆ ರಾಜಧನ ಕಟ್ಟಲಾರ್ದ ಮೆಟೀರಿಯಲ್ ಕೊಟ್ಟರೆ ಅಂದ್ರೆ ಇವ್ರು ಎಷ್ಟು ಮೋಸ ಮಾಡಿರ್ಬೋದು ಗೌರ್ಮೆಂಟ್ಗೆ. ಅಲ್ಲ, ಈಗ ಅದನ್ನ ತಡಿಬೇಕಂತ ನಾವು ಪ್ರೇರಣೆ ಮಾಡಿವಿ ಅಂತ ಹೇಳ್ತಾರೆ. ಅಲ್ರಿ ಅವ್ರಿಗೆ ನೀವು ನಾವು ಹೇಳ್ತಾ ಇದೀವಲ್ರಿ, ರಾಜಧನ ಕಟ್ಟಲಾರ್ದ ಇವ್ರು ಮೆಟೀರಿಯಲ್ ಕೊಟ್ಟಾರಂದ್ರೆ ಇವರು ಕಳ್ಳರು. ಅದು ಬರಂಗೇ ಇಲ್ಲ. ಒಂದು ಕ್ರಷರ್ ಗೇಟ್ ದಾಟಬೇಕಂದ್ರೆ ರಾಜಧನ ಕಟ್ಟಿದ್ದು ಸರ್ಟಿಫಿಕೇಟ್ ತೊಗೊಂಡೋಗೇ ಹೋಗ್ಬೇಕು. ಆ ಗಾಡಿ GPS ಇರಬೇಕು. ರಾಜಧನ ಕಟ್ಟಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಅಂತ ಮೆನ್ಷನ್ ಮಾಡಬೇಕು. ಇದು ಕಾನೂನು ಐತೆ. ನಾವು ರಾಜಧನ ಕಟ್ಟಲಾರ್ದ ಹೋಯಕ್ ಬರ್ತಂದ್ರೆ ಅವ್ರು ಹೆಂಗ್ ಕೊಡಕತ್ತಾರ, ನಾವೇಂಗ್ ಹೋಗ್ತೀವಿ? ಈಗ ಎಷ್ಟು ಜನ ಕಾಂಟ್ರಾಕ್ಟ್ಸ್ ನೀವು ಪ್ರತಿಭಟನೆ ಭಾಗಿಯಾಗಿದ್ದಾರೆ? ಇಡೀ ಜಿಲ್ಲೆಯ ಎಲ್ಲಾ ಗುತ್ತೇದಾರ ಆಗ್ಬೋದು, ಒಂದು 200-300 ಜನ ಆಗ್ಬೋದು. ಪ್ರತಿಭಟನೆ ಏನೇನಿರುತ್ತೆ ಸರ್? ಪ್ರತಿಭಟನೆ ದಿವಸ ಇದು ಕ್ರಷರ್ ಬಂದಿದೆ. ಆಮೇಲೆ ಪ್ಯಾಕೇಜ್ ಪದ್ಧತಿಯನ್ನು ಬಂದ್ ಮಾಡ್ಬೇಕಂತ ನಮ್ಮ ಸ್ಟೇಟ್ ಯೂನಿಯನ್ ಅವರು ಹೊಡೆದಾಡ್ತಾ ಇದ್ದಾರೆ, ನಾವು ಹೊಡೆದಾಡ್ತಾ ಇದೀವಿ. ಪ್ಯಾಕೇಜ್ನಿಂದ ಏನಾಗ್ತಾ ಇದೆ, ದೊಡ್ಡ ಕಾಂಟ್ರಾಕ್ಟ್ ಎಷ್ಟೇ ಕೆಲಸ ಆಗ್ತಾ ಇದೆ, ಮೀಡಿಯಂ ಕಾಂಟ್ರಾಕ್ಟು ಸಣ್ಣ ಕಾಂಟ್ರಾಕ್ಟು ಕೆಲಸ ತೆಗ್ತಾ ಇಲ್ಲ. ಆಮೇಲೆ ಪ್ಯಾಕೇಜ್ ಮಾಡಿ ಸರ್ಕಾರ ಮಾಡಿದಂಥ SC ST ಜನಾಂಗಕ್ಕೆ ರಿಸರ್ವೇಷನ್ ಕೊಟ್ಟಿದೆ, ಆ ರಿಸರ್ವೇಷನ್ ಹೊಡ್ತಾ ಬೀಳ್ತಾ ಇದೆ. ಅವರು ಇದಕ್ಕೆ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳಾಗಿದೆ. ಮತ್ತು ಲ್ಯಾಂಡ್ ಆರ್ಮಿಗೆ ಡೈರೆಕ್ಟ್ ಕೊಟ್ಬಿಡ್ತಾರೆ. ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡೋದ್ರಿಂದ ಏನಾಗುತ್ತೆ, ಟೆಂಡರ್ಸೇ ಬರಲ್ಲ. ಅದು ಗೌರ್ಮೆಂಟ್ ಸಂಸ್ಥೆ ಇದೆ, ಅದು ಡೈರೆಕ್ಟ್ ಕೊಟ್ಟು ಬಿಡ್ತಾರೆ. ಈಗ ಇಲ್ಲಿ ಏನಂತ ಒಬ್ಬರಿಗೆ ನೀವು ಅವ್ರ ಜೊತೆಗೆ ಕೊಟ್ರೆ ಎಷ್ಟು ಲಾಸ್ ಆಗುತ್ತೆ? ಈಗ 900 ಕೊಡ್ತಾರೆ, ನಾಳೆ 1200 ಕೊಟ್ಟಿದ್ದ ಉಣ್ಬೇಕಲ್ಲ, ಅವಾಗ ಕಡಿಯಕ್ಕಾಗಲ್ಲ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಇದು ಬೇಡ, ಈ ಸಿಸ್ಟಮ್ ಬೇಡ, ನಾಳೆ ನಿಮಗೂ ತೊಂದರೆ, ನಮಗೂ ಇದಕ್ಕಂತೆ ಇದಾದ್ಮೇಲೆ ಮಾತಾಡಿದಾರ. ನೀವು CM ಫಂಕ್ಷನ್ ಆಗಿ ಮಾತಾಡೋಣ, ನಾವು ಮಾತು ಕೊಟ್ಟಿದ್ದೀವಿ. 13ನೇ ತಾರೀಕುವರೆಗೂ ಟೈಮ್ ಇದೆ. ಅವ್ರು ನಮ್ಮ ಜೊತೆಗೆ, ನಾವು ಅವ್ರ ಜೊತೆ ಮಾತಾಡೋದು ಬಗೆಹರಲಿಲ್ಲ. ಈ 3 ಸಮಸ್ಯೆಗಳು 4 ಸಮಸ್ಯೆಗಳು ಮುಂದೆ ನಮ್ಮ ಹೋರಾಟ ಅಂತ ಸರಿ ಇಲ್ಲ. ಇಂಥ ಹೊತ್ತಿನಾಗ ಇವರು ಇದ್ರಾಗ ಅದೇ ನಮಗೆ ಸಮಸ್ಯೆ ಆಗಿರೋದು. ಬಹಳಷ್ಟು ಜನ ಇವ್ರಿಗೆ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಇದನ್ನ ಮಾಡಕತ್ತಾರ. ಅವ್ರಿಗೆ
ಹೆಸರು ಹೇಳಕ್ಕಾಗತ್ತೆ ಅಷ್ಟೇ. ಬಟ್ ಅಂದ್ರೆ ಈ ಒತ್ತಡ ಇರಕತ್ತಲ್ಲ ಬೇರೆ ನಾವು ಅಧಿಕಾರಿಗಳ ಮೂಲಕ ನಿಮ್ಗೆ ಬೇರೆ ರೀತಿ ಈ ಅಂಗಡಿ ನಾವು ಕೊಡ್ತೀವಿ, ಯಾರೇನ್ ಮಾಡ್ತಾರ ನಾವು ಕೊಡ್ತೀವಿ ಅನ್ನಕ್ ರೆಡಿ ಇದಾರ ಅವರಿಗೆ ಈ